ಮಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ಗೆ ಹೊಸ ಸಂಕಷ್ಟ ಶುರುವಾಗಿದೆ. ರೀಲ್ಸ್ಗಾಗಿ ಸೋಡಿಯಂ ಬ್ಲಾಸ್ಟ್ ಮಾಡಿದ ಪ್ರತಾಪ್ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ. ವಿಡಿಯೋ ವೈರಲ್ ಆಗ್ತಿದ್ದಂತೆ ಕೇಸ್ ದಾಖಲಾಗೋ ಆತಂಕ ಶುರುವಾಗಿದೆ. ಹೋಗ್ತಾ ಇದೆ ಡಾಮ್ ಡೀಮ್ ಧೂಮ್ ಇರಲಾರ್ದೆ ಇರುವೆ ಬಿಟ್ಕೊಳ್ಳೋದು ಅಂತಾರಲ್ಲ, ಇದಕ್ಕೆ ನೋಡಿ. ಡ್ರೋನ್ ಹಾರಿಸ್ತೀನಿ, ಸೈಂಟಿಸ್ಟ್ ಆಗ್ತೀನಿ ಅಂತಿದ್ದವ ರೀಲ್ಸ್ ಹಿಂದೆ ಬಿದ್ದಂತೆ ಕಾಣಿಸ್ತಾ ಇದೆ. ಮಾಡೋ ಕೆಲಸವನ್ನ ನೆಟ್ಟಗೆ ಮಾಡೋದ್ ಬಿಟ್ಟು ಶೋ ಆಫ್ ಕೊಡೋಕ್ ಹೋಗಿ ಕಂಟಕವೊಂದು ಹೆಗಲೇರಿ ಕೂತಿದೆ. ಕೃಷಿ ಹೊಂಡದಲ್ಲಿ ಸೋಡಿಯಂ ಮೆಟಲ್ ಬ್ಲಾಸ್ಟ್ ಮಾಡಿ ಕೇಕೆ ಹಾಕಿದ ಡ್ರೋನ್ ಪ್ರತಾಪ್ಗೆ ಹೊಸದೊಂದು ಸಂಕಷ್ಟ ಸುತ್ತಕೊಂಡಿದೆ. ಯಾರು ಮಾಡದ ಮಹತ್ ಕಾರ್ಯ ಮಾಡಿದವನ ವಿರುದ್ಧ ಕೇಸ್ ದಾಖಲಿಸಬೇಕು ಅಂತ ಪರಿಸರವಾದಿಗಳು ರೊಚ್ಚಿಗೆದ್ದಿದ್ದಾರೆ. ಕೃಷಿ ಹೊಂಡದಲ್ಲಿ ಪ್ರತಾಪನ ಅವಾಂತರ, ವಿಡಿಯೋ ವೈರಲ್, ಬೀಳುತ್ತಾ ಕೇಸ್. ಇನ್ನು ಮೀಸೆ ಚಿಗುರೋ ವಯಸ್ಸಲ್ಲೇ ಈ ಡ್ರೋನ್ ಪ್ರತಾಪ್ ಇಡೀ ದೇಶದಲ್ಲಿ ಸದ್ದು ಮಾಡಿದ್ದ. ಡ್ರೋನ್ ತಯಾರಿಸಿದ್ನೋ ಬಿಟ್ನೋ ಅದು ನಮಗ್ ಗೊತ್ತಿರದ ವಿಷಯ. ಆದ್ರೆ ಈ ಹೇಳಿದ್ದೆಲ್ಲವೂ ಹಸಿ ಹಸಿ ಕಥೆ ಅಂತ ಒಂದಿಷ್ಟು ಸುದ್ದಿಯಾಗಿತ್ತು. ಡ್ರೋನ್ ಹೆಸರಲ್ಲಿ ಕಲರ್ ಕಾಗೆ ಹಾರಿಸಿದ್ದ ಅಂತಾನೂ ಜನ ಮಾತನಾಡಿಕೊಂಡಿದ್ರು. ಆದ್ರೆ ಪ್ರತಾಪ್ ಮಾತ್ರ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಆಗಾಗ ಅಡಿಕೆ ತೋಟದಲ್ಲೋ ಭತ್ತದ ಗದ್ದೆಯಲ್ಲೋ ಒಂದೊಂದು ಡ್ರೋನ್ ಹಾರಿಸಿ ತಾನೊಬ್ಬ ಸೈಂಟಿಸ್ಟ್ ಅನ್ನೋದನ್ನ ತೋರಿಸಿಕೊಳ್ತಿದ್ದ. ಇಷ್ಟೇ ಮಾಡ್ಕೊಂಡಿದ್ದಿದ್ರೆ ಇವತ್ತು ಕೈ ಹಿಸುಕಿಕೊಳ್ಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅರ್ಧ ಕೆಜಿಯಷ್ಟು ಸೋಡಿಯಂ ಮೆಟಲ್ ಅನ್ನ ಕೃಷಿ ಹೊಂಡದಲ್ಲಿ ಬ್ಲಾಸ್ಟ್ ಮಾಡಿದ್ದೇ ಈಗ ದೊಡ್ಡ ಸುದ್ದಿ ಆಗ್ತಿದೆ. ಸೈಂಟಿಸ್ಟ್ ರೇಂಜ್ನಲ್ಲಿ ನಿಂತು ಕೇಕೆ ಹಾಕಿದವ ಈ ವಿಡಿಯೋವನ್ನ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿದ್ದ. ಯಾವಾಗ ಇದು ವೈರಲ್ ಆಯಿತೋ ಪರಿಸರವಾದಿಗಳು, ಕೆರೆ ಸಂರಕ್ಷಕರು ಸಿಡಿದೆದ್ದಿದ್ದಾರೆ. ಮದ್ದುಗುಂಡು ಸಿಡಿಸೋದು ಟೆರರಿಸಂ ಆಕ್ಟಿವಿಟೀಸ್ ಅಡಿಯಲ್ಲಿ ಬರುತ್ತೆ. ಹೀಗಾಗಿ ಬಂಧಿಸಿ ತನಿಖೆ ಮಾಡಬೇಕು ಅಂತ ಕೆರೆ ಸಂರಕ್ಷಣೆ ವೇದಿಕೆ ಅಧ್ಯಕ್ಷ ರಾಮ್ ಪ್ರಸಾದ್ ಆಗ್ರಹಿಸಿದ್ದಾರೆ. ಈಗ ಮಾಡಿರ್ತಕ್ಕಂಥದ್ದು ಪ್ರಾಕ್ಟಿಕಲಿ ಒಂದು ಟೆರರಿಸ್ಟ್ ಆಕ್ಟಿವಿಟಿ ಅಂತಾನೆ ಹೇಳಲಿಕ್ಕೆ ಇಚ್ಛಪಡ್ತೀನಿ ಇದರಲ್ಲಿ. ಯಾಕೆ ಅಂತ ಹೇಳಿದ್ರೆ ಈ ಥರ ಒಂದು ಮದ್ದಿನ ಗುಂಡು ಅವರು ಸಿಗಬೇಕು ಅಂತ ಹೇಳಿದ್ರೆ ಒಂದು ವಿಚಾರದಲ್ಲಿ, ಎರಡನೇದು ಅದು ಹೇಗೆ ಸಿಕ್ತು ಅಂತಕ್ಕಂಥದ್ದು, ಮೂರನೇದು ಈ ಥರ ಒಂದು ಇನ್ಫ್ಲೂಯೆನ್ಸರ್ ಅಂತ ಅನ್ನಿಸ್ಕೊಂಡು ಇದು ಟೆರರಿಸ್ಟ್ ಆಕ್ಟಿವಿಟಿನ ಅವರು ಉತ್ತೇಜನ ಕೊಟ್ಟಂಗೆ ಆಗ್ತದೆ. ಒಟ್ನಲ್ಲಿ ರೀಲ್ಸ್ ಹುಚ್ಚಿಗಾಗಿ ವಿಡಿಯೋ ಮಾಡಿದ್ರೋ ಅಥವಾ ಗಿನ್ಯಾವ ಪರೀಕ್ಷೆ ಮಾಡೋದಕ್ಕೆ ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ ಕೃಷಿ ಹೊಂಡದಲ್ಲಿ ನಿಂತು ಕೇಕೆ ಹಾಕಿದವ ಕೈ ಹಿಸುಕಿಕೊಳ್ತಾ ಇರೋದು ಮಾತ್ರ ಸತ್ಯ. ಸತೀಶ್ ಕನಕಪುರ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.